ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಚಿಕನ್ ಸಾಂಬಾರು ಮತ್ತು ಒಂದು ಫ್ರೈ, ಇದು ಮಂಡ್ಯ ಸ್ಟೈಲು ಬಸ್ಸಾರು ಅಂತ ಮಾಡ್ತೀವಿ, ಆ ಥರ ಮಾಡ್ತೀನಿ ನಾನು. ಸಾಂಬಾರು ಮಾಡೋದಕ್ಕೆ ಇದು ಸಾಂಬಾರು ಮಾಡಿ ಇದನ್ನು ಬಸ್ಬಿಟ್ಟು ಮತ್ತೆ ಒಂದು ಒಗ್ಗರಣೆ ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ಅದಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ ಒಂದು 5 ಚಮಚ ತೊಗೊಂಡಿದ್ದೀನಿ. ನೋಡಿ, ಈ ಚಮಚದಲ್ಲಿ ಒಂದು 5 ಚಮಚ ತೊಗೊಂಡಿದ್ದೀನಿ. ಮತ್ತು 4 ಚಿಕ್ಕದಾಗಿರೋದು ಈರುಳ್ಳಿ, ಚಕ್ಕೆ ಪೀಸು ಒಂದು 2-3 ಪೀಸು, ಮತ್ತು ಒಂದು 2 ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 10 ಲವಂಗ, ಒಂದು 10 ಮೆಣಸು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು 3 ಟೊಮೊಟೊ, ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ. ಫ್ರೆಂಡ್ಸ್, ಅದು ಡ್ರೈ ಮಸಾಲ ತೋರಿಸಿದ್ನಲ್ವ, ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ ಇದೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ, ಕುಕ್ಕರ್ನ ಇಟ್ಟಿದ್ದೆ ನಾನು. ಇವಾಗ ಸ್ವಲ್ಪ ಎಣ್ಣೆನೂ ಕಾಯೋದಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾಯ್ದಿದ್ದು ಸ್ವಲ್ಪ ಸಾಸಿವೆ ಹಾಕ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಸಾಸಿವೆ ಹಾಕ್ಕೊಂಡಿದ್ನಲ್ವ, ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. ಅದಾದ ನಂತರ ಕರಿಬೇವಿನ ಸೊಪ್ಪು ಒಂದು 2 ಕಡ್ಡಿಯಷ್ಟು ಹಾಕ್ಕೊಳ್ತಾಯಿದ್ದೀನಿ, ಮತ್ತು ಒಂದು 1/4 ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ, ಮತ್ತು ಹಾಗೆ ಕಲ್ಲುಪ್ಪು 1 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಮತ್ತು ಒಂದು ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಅದನ್ನು ಹಾಕ್ಬಿಟ್ಟು ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ಮಿನಿಟ್ಸು ಅದ್ರದ್ದು ಹೊಲಸು ವಾಸನೆ ಎಲ್ಲ ಹೋಗೋವರೆಗೂ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಫ್ರೆಂಡ್ಸ್. ನಾನಿವಾಗ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಒಂದು 10-15 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ ಅಂತ ಹೇಳಿದ್ನಲ್ಲ, ಚೆನ್ನಾಗಿ ಫ್ರೈ ಆಗಿ ನೀರೆಲ್ಲ ಬಿಟ್ಕೊಂಡಿದೆ. ನೋಡಿ, ನೋಡ್ತಾ ಇರ್ಬೋದು, ಈ ಥರ ಆಗಬೇಕು ಫ್ರೆಂಡ್ಸ್. ಆವಾಗ ಅದ್ರ ಹೊಲಸು ವಾಸನೆ ಎಲ್ಲ ಹೋಗಿರುತ್ತೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲ, ಆ ಮಸಾಲಾನ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಅದರಲ್ಲಿ ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು 10 ಮಿನಿಟ್ಸು ಕುದಿಯೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್. ಇವಾಗ ನೋಡಿ, ಖಾರನೆಲ್ಲ ರುಬ್ಬಿರೋ ಖಾರನ ಹಾಕ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಪಕ್ಕ ನಾನು ಹೇಳಿದ್ನಲ್ವ, ಪಕ್ಕ ಮಂಡ್ಯ ಸ್ಟೈಲ್ ಚಿಕನ್ ಬಸ್ಸಾರು ಫ್ರೆಂಡ್. ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ. ಒಂದು 10 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವಾಗ ನಾನು ಲಿಡ್ನ ಓಪನ್ ಮಾಡ್ತಿದ್ದೀನಿ. ಚಿಕನ್ ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಇವಾಗ ನಾನು ಫ್ರೈ ಮಾಡೋದಕ್ಕೆ ಈ ಚಿಕನನ್ನು ಸಪ್ರೇಟಾಗಿ ನಾನು ತೆಗೆದಿಟ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಜಾಲರಿ ಸಹಾಯದಿಂದ ನಾನು ಚಿಕನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸಪ್ರೇಟು ಒಂದು ಪಾತ್ರೆನಲ್ಲಿ ಹಾಕ್ಕೊಳ್ತೀನಿ, ಇದು ಒಗ್ಗರಣೆ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ನಾನು ಚಿಕನ್ ಫ್ರೈ ಮಾಡೋದಕ್ಕೆ ಬಾಣಲಿ ಇಟ್ಕೊಂಡಿದ್ದೆ ಕಾಯೋದಕ್ಕೆ. ಈಗ 2-3 ಚಮಚ ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ ನಾನು. ಇವಾಗ 2-3 ಚಮಚ ಎಣ್ಣೆ ಹಾಕ್ಕೊಂಬಿಟ್ಟು ಕಾಯೋದಕ್ಕೆ ಬಿಡೋಣ ಫ್ರೆಂಡ್ಸ್. ಇವಾಗ ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ನಾನು ಸಾಸಿವೆ ಹಾಕ್ಕೊಳ್ತಿದ್ದೀನಿ, ಒಂದು 1/4 ಚಮಚ. ಇದು ಆಪ್ಷನಲ್ಲು, ಬೇಕಂದರೆ ನೀವು ಹಾಕ್ಕೊಳ್ಳಿ. ನಾನು ಯಾವಾಗಲೂ ಸಾಸಿವೆ ಯೂಸ್ ಮಾಡ್ತೀನಿ. ಮತ್ತು ಹಾಗೆ ಇದಾದ ತಕ್ಷಣವೇ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ 2-3 ಚಿಕ್ಕದಾಗಿ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು. ಮತ್ತು ಕರಿಬೇವಿನ ಸೊಪ್ಪು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಅದಾದ ನಂತರ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿನ ಕೆಜ್ಜಿಟ್ಕೊಂಡಿದ್ದೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂದು ಟೊಮೊಟೊ, ನಾಟಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಡಿ. ಅದು ಸ್ವಲ್ಪ ಗೊಜ್ಜು ಥರ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಅದು ಗ್ರೇವಿ ಹಂಗಾಗುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡಿರ್ತೀನಿ. ಮತ್ತು ಇವಾಗ ಸಾಲ್ಟನ್ನು ಹಾಕ್ತಿದ್ದೀನಿ, ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ, ಒಂದು ರುಚಿಗೆ ತಕ್ಕಷ್ಟು 1 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇವಾಗ ನಾನು ಖಾರನ ತೆಗೆದಿಟ್ಕೊಂಡಿದ್ನಲ್ವ, ಇವಾಗ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಈ ಟೈಮ್ನಲ್ಲಿ ಚಿಕನ್ನ ನಾನು ತೆಗೆದಿಟ್ಕೊಂಡಿದ್ನಲ್ವ, ಇವಾಗ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್.
ಇದು ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ನೀವು ತೆಗೆದಿಟ್ಬಿಟ್ಟು ಮಾಡಿದ್ರೆ ನಮ್ಮ ಮನೇಲಿ ಈ ಥರ ಮಾಡಿದ್ರೇ ತುಂಬ ಇಷ್ಟ ಮಕ್ಳುಗಳಿಗೆ. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನಿವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನಿವಾಗ ಹಾಕ್ತಿರೋದು ಆಪ್ಷನಲ್ಲು ಪೆಪ್ಪರ್ ಪುಡಿ ಹಾಕ್ತಿದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಬೋದು. ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫೈನಲಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು, ರೆಡಿ ಆಯಿತು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಫೈನಲಾಗಿ ಚಿಕನ್ ಫ್ರೈ ರೆಡಿಯಾಗಿದೆ. ಇದು ನೀವು ಈ ಥರ ಮಾಡಿ ನೋಡಿ, ಏಕೆಂದರೆ ಸಾಂಬಾರಲ್ಲಿದ್ದರೆ ತುಂಬ ಜನ ಇಷ್ಟಪಡಲ್ಲ. ಈ ಥರ ಇದ್ದರೆ ಒಂದೇ ಟೈಮ್ಗೆ ಖಾಲಿ ಮಾಡ್ತಾರೆ ಫ್ರೆಂಡ್ಸ್. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಮಾಡಿ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಚಿಕನ್ ಬಸ್ಸಾರು ಮತ್ತು ಫ್ರೈನ ಖಂಡಿತವಾಗಿಯೂ ಮನೆಯಲ್ಲಿ ಒಂದು ಬಾರಿ ಟ್ರೈ ಮಾಡಿ ಫ್ರೆಂಡ್ಸ್.